ಈ ಕೆಲಸ ನೀವು ಎಲ್ಲಿಂದ ಕಲಿತ್ರಿ? ನಮ್ಮ ವಂಶ ಪರಂಪರೆಯಿಂದ ನಮ್ಮ ತಂದೆಯವರು ಬಂದಾಗ ಅಪ್ಪ ಈ ಸಂಗೀತವೇ ಬೇಡ ಅನ್ಸುತ್ತೆ. ಕೆಲವರು ಬಂದಾಗ ಕಾಲಿಗೆ ನಮಸ್ಕಾರ ಮಾಡಿ ತಾಯಿ ನೀನೇ ಜೀವನ ಸರಿ ಹೋಗ್ತಾರೆ. ಸಂಗೀತವೇ ನಮ್ಮ ಜಾಸ್ತಿ ಬುದ್ಧಿವಂತರು ಬಂದಾಗ ಸ್ವಲ್ಪ ತೊಂದರೆ ಆಗುತ್ತೆ. ಅವ್ರಿಗೆ ನಾವು ಜವಾಬ್ದಾರಿ ಬರ್ತಾರೆ, ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಅವ್ರ ಕೈಲಿ ಏನು ಕೊಟ್ಟರು ಕೂಡ ಸರ್ಕಾರದ ನೆರವಿನಿಂದ ನಾವು ಯಾವ ಅಪೇಕ್ಷೆ ಪಡ್ತೀವಿ. ವೀಕ್ಷಕರೇ, ನಿಮಗೆ ಅಪರೂಪದ ವ್ಯಕ್ತಿಯೇ ಅಥವಾ ಕುಟುಂಬವನ್ನೇ ನಿಮಗೆ ಪರಿಚಯ ಮಾಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಏನಪ್ಪ ಅಂದರೆ, ತಮ್ಮ ಕುಟುಂಬವನ್ನು 2 ತಲಾಂತರಗಳಿಂದ ಭಾರತದ ಸಂಗೀತ ಕ್ಷೇತ್ರಕ್ಕೆ ಮೀಸಲಿಟ್ಟು ಸೇವೆಯನ್ನು ಮಾಡುತ್ತಾ ಅದರಲ್ಲೇ ಬದುಕನ್ನು ಕೂಡ ಕಟ್ಟಿಕೊಂಡಿರುವ ಈ ಒಂದು ಕುಟುಂಬದ ಪರಿಚಯವನ್ನು ನಿಮಗೆ ಮಾಡಿಸ್ತೇನೆ. ಚಿಂತಾಮಣಿಯಿಂದ ಚೇಳೂರಿಗೆ ಹೋಗುವ ರಸ್ತೆಯಲ್ಲಿ ಆಂಧ್ರ ಪ್ರದೇಶದ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂಥ ಏನಿಗದಲೆ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ವೆಂಕಟೇಶಪ್ಪ ಎಂಬ ಕುಟುಂಬದವರು 2 ತಲಾಂತರಗಳಿಂದ ಹಾರ್ಮೋನಿಯಂ ರಿಪೇರಿ ಮತ್ತು ವುಡ್ವರ್ಕ್ ಕೆಲಸವನ್ನು ಮಾಡುತ್ತಾ ತಮ್ಮ ಜೀವನವನ್ನು ಸವಿಸುತ್ತಾ ಇದರಲ್ಲಿಯೇ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಕರ್ನಾಟಕದ ವಿವಿಧ ಭಾಗಗಳು ಸೇರಿದಂತೆ ಪಾಣಿಪತ್ನಿಂದ ಕಚ್ಚಾ ವಸ್ತುಗಳನ್ನು ತರಿಸಿಕೊಂಡು ಇವರೇ ಕುಸುರಿ ಕೆಲಸ ಅಂದರೂ ತಪ್ಪಾಗಲಾರ್ದು ಅಥವಾ ಗುಡಿ ಕೈಗಾರಿಕೆ ಅಂದರೂ ಕೂಡ ತಪ್ಪಾಗಲಾರ್ದು ಇವರೇ ಶ್ರಮ ಹಾಕಿ ಈ ಒಂದು ಹಾರ್ಮೋನಿಯಂ ರಿಪೇರಿ ಮತ್ತು ಹೊಸ ಬಾಕ್ಸ್ಗಳನ್ನು ಮಾಡುವುದಾಗಿರಲಿ, ಟ್ಯೂನ್ ಮಾಡೋದಾಗಿರಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಇವರಿಗೆ ಗಿರಾಕಿಗಳು ಕರ್ನಾಟಕ, ಆಂಧ್ರ, ತಮಿಳುನಾಡು ರಾಜ್ಯಗಳಿಂದ ಕೂಡ ಸಾಕಷ್ಟು ಗಿರಾಕಿಗಳು ಇವರಲ್ಲಿ ಹಾರ್ಮೋನಿಯಂ ರಿಪೇರಿಗೆ, ಹೊಸ ಹಾರ್ಮೋನಿಯಂ ಪೆಟ್ಟಿಗೆಗಳನ್ನು ಮಾಡಿಸ್ಲಿಕ್ಕೆ ಕೂಡ ಬರ್ತಿದ್ದಾರೆ. ಇನ್ನು ಪ್ರತಿನಿತ್ಯ ಇವ್ರ ಬಳಿ 10 ಗಿರಾಕಿಗಳು ಬಂದು ಇವರಿಗೆ ಪುರುಸತ್ತಿಲ್ಲದ ಕೆಲಸ, ಅವರಿಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಸನ್ಮಾನ ಪ್ರಶಸ್ತಿಗಳು ಅಂತ ಕರೆದರೂ ಕೂಡ ಇವರು ಕಾಯಕವೇ ಕೈಲಾಸ ಅಂತೇಳಿ ಕಾಯಕದಲ್ಲಿ ತೊಡಗಿದ್ದಾರೆ. ಇವ್ರ ತಂದೆ ಆದ ನಂತರ ಇವ್ರ ಮಗ, ಹಾಗೆ ಅವರ ಅಣ್ಣನ ಮಗ ಕೂಡ ಈ ಒಂದು ಕಾಯಕದಲ್ಲಿ ತೊಡಗಿದ್ದು ನಿರಂತರ ಸಂಗೀತ ಸೇವೆ ಅಥವಾ ಕಾಯಕ ಅಂತಲೇ ಕರಿಬೋದಾಗಿದೆ. ಇನ್ನು ಇವರ ಮಾತುಗಳಲ್ಲಿ ಕೇಳೋದಾದರೆ, ನಮಗೆ ಈ ಒಂದು ಕ್ಷೇತ್ರ ತೃಪ್ತಿ ತಂದಿದೆ ಸರ್. ನಾವು ಯಾವುದೇ ಸಹಾಯ ಸರ್ಕಾರದ ನೆರವಿನಸ್ತ ಇದುವರೆಗೂ ಚಾಚಿಲ್ಲ. ಹೇಗೋ ಬದುಕು ನಡೀತಾ ಇದೆ, ಕೊಟ್ಟರೆ ಬೇಡ ಅನ್ನೋ ಮಾತುಗಳನ್ನು ಆಡ್ತಿದ್ದಾರೆ. ಇನ್ನು ಕೆಲವೊಬ್ಬರು ಚೌಕಾಸಿ ಮಾಡೋರು, ಕಂಜೂಸ್ ಮಾಡೋರು ಬಂದು ನಮಗೆ ತಲೆ ತಿಂತಾರೆ. ಆ ಸಂದರ್ಭದಲ್ಲಿ ಯಾಕಪ್ಪ ಬೇಕು ಈ ಕೆಲಸ ಅನಿಸ್ಬಿಡುತ್ತೆ. ಇನ್ನು ಶಾರದಾ ಪುತ್ರರು, ವಿದ್ವಾಂಸರು ಬರ್ತಾರೆ, ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಅಷ್ಟು ಗುಣವಂತರು ಕೂಡ ಬರ್ತಾರೆ. ಒಂದು ಬಿಸ್ನೆಸ್ಸು ಅಥವಾ ವ್ಯಾಪಾರ, ಒಂದು ಕೆಲಸ ಆದಮೇಲೆ ಏಳು ಬೀಳು ಎಲ್ಲ ಸಾಮಾನ್ಯನಂತಾರೆ. ಆ ನಿಟ್ಟಿನಲ್ಲಿ ಬನ್ನಿ ಇವರ ಒಂದು ಮಾತುಕತೆ ಸಂದರ್ಶನವನ್ನು ಮಾಡೋಣ. ಅವರ ಮಾತುಗಳಲ್ಲೇ ಏನು ಹೇಳ್ತಾರೆ ಒಮ್ಮೆ ಕೇಳೋಣ. ಇನ್ನು ಇವರು ಹೂಡಿಕೆ ಮಾಡೋದಕ್ಕಿಂತನೂ ಇವರ ಕೆಲಸನೇ ಜಾಸ್ತಿ ತಗೊಳುತ್ತೆ. ಇದು ಸಣ್ಣ ವಸ್ತುಗಳು, ರೀಡ್ಸ್ ಆಗಿರಲಿ, ಟ್ಯೂನ್ ಮಾಡೋದಾಗಿರಲಿ, ವುಡ್ ವರ್ಕ್ ಆಗಿರಲಿ ಎಲ್ಲ ಕೂಡ ಕೈ ಕೆಲಸ ಆಗಿರೋ ಕಾರಣದಿಂದಾಗಿ ತುಂಬ ವಿಳಂಬ ಆಗುತ್ತೆ ಕೆಲಸ. ಹಾಗಾಗಿ ನಮಗೆ ಕೂಲಿಗಿಟ್ಟಿದ್ರೆ ಸಾಕು, ನಾವು ಕೆಲಸ ಮಾಡ್ತೀವಿ. ಬರ್ತಕ್ಕಂಥ ಗ್ರಾಹಕರು ರೇಟ್ ಜಾಸ್ತಿ ಅಂತ ಚೌಕಾಸಿ ಮಾಡೋರು ಜಾಸ್ತಿ ಇರ್ತಾರೆ. ಆ ಸಂದರ್ಭದಲ್ಲಿ ನಮಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅನ್ನೋ ಮಾತುಗಳನ್ನು ಆಡ್ತಾರೆ. ಹಾಗಾಗಿ ಏನೇ ಇರಲಿ, ಈ ವಿಡಿಯೋ ಯಾರು ನೋಡ್ತೀರಾ ಅವರು ಹೆಚ್ಚು ಶೇರನ್ನು ಮಾಡಿರಿ. ಯಾಕಂದರೆ ಇವರಿಗೆ ಹೊರಗಿನ ಪ್ರಪಂಚನೇ ಗೊತ್ತಿರೋದು ಹಾರ್ಮೋನಿಯಮ್ಮು, ಮನೆ, ಸಂಸಾರ, ಅಷ್ಟರ ಮಟ್ಟಿಗೆ ಇವರು ಸೀಮಿತ ಆಗಿದ್ದಾರೆ. ಇವರು ಕೂಡ ಉಪಯೋಗ ಆಗಲಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿರಿ, ಹೆಚ್ಚು ಜನಕ್ಕೆ ತಲುಪೋಂಗಾಗಲಿ, ಇವ್ರ ಪರಿಚಯ ಕೂಡ ಸಿಗಲಿ, ಇವ್ರಿಗೂ ಕೂಡ ವ್ಯಾಪಾರ ಆಗಲಿ ಅನ್ನೋ ಭಾವನೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನಮಸ್ಕಾರ. ಚಿಂತಾಮಣಿಯಿಂದ ಚೇಳೂರು ರಸ್ತೆಯಲ್ಲಿ ಆಂಧ್ರ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಏನಿಗದಲೆ ಅನ್ನೋ ಗ್ರಾಮಕ್ಕೆ ಬಂದಿದ್ದೀನಿ. ಒಬ್ಬ ಅಪರೂಪದ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ಏನು ನಮ್ಮ ಭಾರತದ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಅತಿ ಮುಖ್ಯವಾದ ಕೊಡುಗೆಯನ್ನು ನೀಡ್ತಾ ಅವರ ಕುಟುಂಬ ತಲತಲಾಂತರಗಳಿಂದ ಇದೇ ಒಂದು ಸಂಗೀತ ಸೇವೆಯನ್ನು ಮಾಡಿಕೊಂಡು ಎಷ್ಟೋ ಜನ ಸಂಗೀತಗಾರರಿಗೆ ಇದರಿಂದನೇ ಬದುಕು ಕಟ್ಕೊಳ್ಳಲಿಕ್ಕೆ ಒಂದು ಅನುವನ್ನು ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲಿ ಇವರು ಕೂಡ ಬದುಕನ್ನು ಕಟ್ಟಿದ್ದಾರೆ. ಆ ವ್ಯಕ್ತಿನ ಇವತ್ತು ಪರಿಚಯ ಮಾಡಿಸ್ಕೊಡ್ತೀನಿ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಇದೇ ಸರ್ ಕೆಲಸಕ್ಕೆ ಬಾಳ ಸರ್, ಈ ಕೆಲಸ ನೀವು ಎಲ್ಲಿಂದ ಕಲ್ತ್ಕೊಂಡ್ರಿ? ನಮ್ಮ ವಂಶ ಪರಂಪರೆಯಿಂದ ನಮ್ಮ ತಂದೆಯವರಿಗೆ. ತಂದೆಯವರ ಹೆಸರು? ನಮ್ಮ ತಂದೆ ಹೆಸರು ವೆಂಕಟರಾಯಪ್ಪ ಅಂತ. ಈಗ ನೀವು ಹಾರ್ಮೋನಿಯಂ ಕೆಲಸ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಮಗ ಕೂಡ ಇದರಲ್ಲೇ ಇದ್ದಾರೆ, ಸತೀಶ್ ಅಂತ. ಅವ್ರು ಬಿಕಾಮ್ ಮಾಡ್ಕೊಂಡು ಬಿಕಾಮ್ ಮಾಡಿದ್ರು ಕೂಡ ಹಾರ್ಮೋನಿಯಂ ಕೆಲಸನೇ ಮುಂದುವರ್ಸ್ತಾರೆ. ಸರ್, ಹೇಗೆ ನಿಮಗೆ ಹೊಟ್ಟೆ ಪಾಠ ಹಿಡಿದಿದೆಯಾ, ತೃಪ್ತಿ ಇದೆಯಾ ಕೆಲಸ? ನಮಗೆ ಸಂಗೀತಕ್ಕೆ ನಮಗೆ ತೃಪ್ತಿ ಸರ್. ಸಂಪಾದನೆ ಮಾಡಿ ನಮ್ಮ ತಂದೆಯವರು ತಾತಗಳಿಂದ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಜೀವನ ಸರಿ ಹೋಗುತ್ತೆ. ಸಂಗೀತವೇ ನಮ್ಗೆ ತೃಪ್ತಿ. ಸೊ ನಿಮ್ಮ ಮೊಮ್ಮಕ್ಕಳು ಸರ್, ಅವ್ರಿಗೇನಾದ್ರು ಇದ್ರೆ ಆಸಕ್ತಿ ಇದೆಯಾ? ಅವ್ರು ಓದ್ತಾ ಇದ್ದಾರೆ. ಅವರು ಟಿವಿಗೆ ನೋಡ್ಬೇಕು ಸರ್. ಈಗ ಈ ಕೆಲವೊಂದು ಕುಲಕಸುಗಳಲ್ಲಿ ಏನಾಗಿದೆ ಅಂದ್ರೆ,
ಬೇಡಪ್ಪ ಇದು ನಮ್ಗೆ ಸಾಕು, ನಮ್ಮ ಮಕ್ಕಳಿಗೆ ಬೇಡ, ಇದು ಕಷ್ಟ ಆಗ್ತಾ ಇದೆ, ಬದುಕು ನಡೀತಾ ಇಲ್ಲ, ಜೀವನ ನಡೀತಾ ಇಲ್ಲ, ಕಷ್ಟ ಅಂತ ಅನ್ನೋ ಮಟ್ಟಕ್ಕಾಗಿದೆ. ನಿಮ್ಗೆ ಆ ಥರ ಭಾವನೆ ಏನಾದ್ರು ಬಂದಿದ್ಯಾ? ಆ ಥರ ಭಾವನೆಗಳು ಕೆಲವರು ಬಂದಾಗ ಬರುತ್ತೆ, ಕೆಲವರು ಬಂದಾಗ ಅವ್ರ ಕಾಲಿಗೆ ಸಂಗೀತ ವಿದ್ವಾಂಸರು ಬಂದ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಇದೇ ನಮ್ಗೆ ತೃಪ್ತಿ ಅನ್ಸುತ್ತೆ. ಕೆಲವರು ಬಂದಾಗ ಅಪ್ಪ ಈ ಸಂಗೀತವೇ ಬೇಡ ಅನ್ಸುತ್ತೆ. ಕೆಲವರು ಬಂದಾಗ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ತಾಯಿ ನೀನೇ ಜಾಸ್ತಿ. ಸರ್, ಈಗ ಹಾರ್ಮೋನಿಯಂ ಇದು ಮಾರುಕಟ್ಟೆಯಲ್ಲಿ ಹೊಸದೆಲ್ಲ ಬರ್ತಾ ಇದೆ. ಹೊಸ ಹಾರ್ಮೋನಿಯಂಗಳಿಗೆ, ಹೊಸ ರೀಡ್ಸ್ಗಳಿಗೆ ಮಾರ್ಕೆಟ್ ಇದೆಯಾ ಅಥವಾ ಹಳೇದಕ್ಕೆ ಹೇಗೆ ಡಿಮ್ಯಾಂಡ್ ಇದೆಯಾ? ಹೇಗೆ ಸರ್, ಏನು ಹೇಳ್ತೀರಾ ನೀವು ಹಾರ್ಮೋನಿಯಂ ಬಗ್ಗೆ? ಮೊದಲಿಗೆ ಆ ಹಳೇ ಕಾಲದ ಜನರಿಗೆ ಅವ್ರು ಜೋರಾಗಿ ತುಳಿತಕ್ಕಂಥ ಮೊಣಕಾಲು ಶಕ್ತಿ ಇರೋ ಜನರಿಗೆ ಹಳೇ ಪದ್ಧತಿನೇ ಚೆನ್ನಾಗಿರ್ತಾ ಇತ್ತು. ಇವಾಗ ನ್ಯೂ ಮಾಡಲ್ನಲ್ಲಿ ಬಂದಿದೆ, ಗಾಲಿಗೆ ತಕ್ಕಂತೆ ಲೇಟೆಸ್ಟ್ ಮಾಡಲ್ ಎಲ್ಲ ಬಂದಿದೆ. ಇವಾಗ ಅದು ಅವ್ರಿಗೆ ತಕ್ಕಂತೆ ಇವಾಗ ಬರ್ತಾ ಇದೆ. ಅವ್ರಿಗೆ ತಕ್ಕಂತೆ ಮಿನಿ ಸೈಜು, ಚಿಕ್ಕ ಸೈಜು ಎಲ್ಲ ಮಾಡಿ ನಾವು ರೆಡಿ ಮಾಡ್ತೀವಿ. ಈಗ ಹೊಸ ಹಾರ್ಮೋನಿಯಂಗಿಂತ ಹಳೆ ಹಾರ್ಮೋನಿಯಂಗೆ ಬೆಲೆ ಜಾಸ್ತಿ ಇದೆ. ಯಾಕೆ ಸರ್ ಹಳೇದವ್ರೆ ಬೆಲೆ ಕಡಿಮೆ ಆಗ್ಬೇಕಲ್ಲ? ಹಳೇದಂದ್ರೆ ಹಳೇ ಜನ ಇರ್ತಾರಲ್ಲ, ದೊಡ್ಡ ಜನರು ಅಂದ್ರೆ ಶಾಸ್ತ್ರೀಯ ಸಂಗೀತ, ಪೌರಾಣಿಕ ಅವರಲ್ಲ ಜೋರಾಗಿ ಸ್ವಲ್ಪ ಗಟ್ಟಿ ಮುಟ್ಟಾಗಿ ಗಟ್ಟಿ ಮುಟ್ಟಾಗಿ ಶಕ್ತಿ ಇರ್ತಾರೆ. ನಂದೇ ಸರಿ ಅಂತಾರಲ್ಲ, ಅವ್ರಿಗೆ ಅವ್ರದೇ ಸರಿ. ಇವಾಗ ಲೇಟೆಸ್ಟ್ ಜನ ಇದಾರಲ್ಲ, ಕಂಪ್ಯೂಟರ್ ಫಿಸಿಕಲ್ಸ್, ಅವ್ರಿಗೆ ಲೇಟೆಸ್ಟ್, ಇವ್ರು ಲೇಟೆಸ್ಟ್ ಇವ್ರಿಗೆ, ಇವ್ರ ತಕ್ಕಂತೆ ನಾವು ರೆಡಿ ಮಾಡ್ಕೊಂಡು, ನೀವು ಲೇಟೆಸ್ಟ್ ಹಾರ್ಮೋನಿಯಂ ಕೊಟ್ಟಿದ್ದೀರಾ, ನಾವು ಲೇಟೆಸ್ಟ್ ಹಾರ್ಮೋನಿಯಂ ಲೇಟೆಸ್ಟ್ ಆಗೇ ಮಾಡ್ಕೊಡ್ತೀವಿ. ಈಗ ನೀವು ಹಳೇದು ಹೊಸದು ಎರಡನ್ನೂ ಮಾಡ್ತಾ ಇದ್ದೀರಾ. ನಿಮ್ಗೆ ಕಚ್ಚಾ ಸರಕುಗಳು ಎಲ್ಲಿಂದ ಸಿಗುತ್ತೆ? ನಮ್ಗೆ ಕಚ್ಚಾ ಸರಕುಗಳು ಚಿಕ್ಕ ಬೆಂಗಳೂರಿನಿಂದ ತರ್ತೀವಿ ಸರ್. ಬೆಂಗಳೂರಿನಿಂದ ತರಿಸ್ತೀವಿ. ಕೆಲವೊಂದು ನಮ್ಗೆ ಬೇಕಾದ ಮೆಟೀರಿಯಲ್ ಪಾನಿಪತ್ತು ಅಲ್ಲಿಂದ ತರಿಸ್ತೀವಿ. ನಿಮ್ಮಲ್ಲಿ ಗುಜರಾತ್ ಗುರುಮುಖ ಹಾರ್ಮೋನಿಯಮ್ಸ್ ನಿಮಗೆ ಗಿರಾಕಿ ಎಲ್ಲಿಂದ customers? ಈ ಕಡೆಗೆ ತಮಿಳ್ನಾಡು ಬಾರ್ಡರ್ನಿಂದ ಬರ್ತಾರೆ. ನಮಗೆ ಕರ್ನಾಟಕದಲ್ಲಿ ತುಮಕೂರು, ಹಾಸನ ಒಂದು ವರ್ಷಕ್ಕೊಂದ್ಸರಿ ಹೋಗ್ತಾ ಇರುತ್ತೆ ಹಿಂದೆ ಮುಂದೆ. ಆ ಶಾರದಾಂಬೆ ಎಲ್ಲಿ ಕರ್ಕೊಂಡು ಹೋಗಿದ್ರೆ ಅಲ್ಲಿ ಹೋಗ್ತಾ ಇರ್ತದೆ ಸರ್. ಅದೇ ಕರ್ನಾಟಕ, ಆಂಧ್ರ, ತಮಿಳುನಾಡು 3 ರಾಜ್ಯಗಳಿಂದ ಬರ್ತಾರೆ. ಬರ್ತಾರೆ ಸರ್. ಸರ್, ಈಗ ನೀವು ಹೊಸ ಹಾರ್ಮೋನಿಯಂ ಹೊಸದು ಮಾಡ್ಕೊಡ್ತೀರಾ, ಹಳೆದನ್ನೇ ರಿಪೇರಿ ಮಾಡ್ತೀರಾ, ಹೇಗೆ ಸರ್? ಅಲ್ಲೇದನ್ನೇ ರಿಪೇರಿ ಮಾಡ್ತೀವಿ ಸರ್. ಹೊಸದು ಯಾವ್ದು ಬೇಕಾದ್ರೆ ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತಾರೆ. ನಮ್ಗೆ ಮೆಟೀರಿಯಲ್ ತಂದು ಕೊಟ್ಟು, ಮೆಟೀರಿಯಲ್ ಕಚ್ಚಾ ವಸ್ತುಗಳು, ಅದರಿಂದ ಮೆಟೀರಿಯಲ್ ತರಿಸ್ಕೊಂಡು ನಾವು ಫಿಟ್ ಮಾಡ್ತೀವಿ. ಇಲ್ಲಿ ನಾವು ಮಾಡೋದೆಲ್ಲ ಉತ್ತುವರಿ ಸರ್. ನಿಮ್ದು ಫ್ಯಾಕ್ಟ್ರಿ ಇಲ್ಲ, ನೀವು ಬಾಕ್ಸ್ ಅನ್ನ ರೆಡಿ ಮಾಡ್ತೀವಿ, ಸಣ್ಣ ಪುಟ್ಟ ರಿಪೇರಿ ಮಾಡ್ತೀರಾ, ಹೊಸ ಬಾಕ್ಸ್ ಕೇಳಿದವರಿಗೆ ಹೊಸದು ಮಾಡ್ಕೊಡ್ತೀವಿ. ಅದೇ ಹೊಸ ಪೆಟ್ಟಿಗೆಗಳು. ಇದು ನಾವು ಮೆಟೀರಿಯಲ್ ಇರುತ್ತಲ್ಲ, ಮೆಟೀರಿಯಲ್ ತರಿಸ್ಕೊಂಡು ನಾವು ಮಾಡೋ ಈ ಮೆಟೀರಿಯಲ್ ಬೇರೆ ಬೇರೆ ಕಡೆಯಿಂದ ತರಿಸ್ಕೊಂಡು ಫಿಟ್ಟಿಂಗ್ ಕೆಲಸ ಮಾಡ್ತೀರಾ? ವರ್ಕ್ ಮಾಡಿ ಫಿಟ್ಟಿಂಗ್ ಕೆಲಸ ಮಾಡಿ ಫಿಟ್ಟಿಂಗ್ ಕೆಲಸ ಮಾಡ್ತೀವಿ ಸರ್. ಯಾವತ್ತಾದ್ರೂ ಒಂದ್ ದಿವಸ ನಿಮ್ಗೆ ಈ ನಿಮ್ಮ ಸಂಗೀತ ಸೇವೆಯ ಜೀವನದಲ್ಲಿ ಬೇಡಪ್ಪ ನಮ್ಗೆ ಸಾಕು ಕೆಲಸ ಬೇಜಾರಾಗ್ಬಿಟ್ಟಿದೆ ಅನ್ನೋ ಭಾವನೆ ಬಂದಿದ್ಯಾ? ಆ ತರ ಗಿರಾಕಿ ಯಾರು ಬಂದಿದ್ದಾರ? ಬೇಕಾದಷ್ಟು ಮುಂದಿದ್ದಾರೆ ಸರ್. ಅವರು ಈ ಕೈಗೆ ಹಾಕೊಂಡು ಸಂಗೀತ ವೃತ್ತಿ ಬರ್ತಾರಲ್ಲ, ಅವ್ರು ಬರ್ತಾರೆ. ಮತ್ತೆ ಜಾಸ್ತಿ ಬುದ್ಧಿವಂತರು ಬರ್ತಾರೆ ಸಂಗೀತದಲ್ಲಿ. ಅವ್ರು ಜಾಸ್ತಿ ಬುದ್ಧಿವಂತರು ಬಂದಾಗ ಸ್ವಲ್ಪ ತೊಂದರೆ ಆಗುತ್ತೆ. ಅವ್ರಿಗೆ ನಾವು ಜವಾಬ್ ಹೇಳಕ್ಕಾಗಲ್ಲ. ಮತ್ತೆ ವಿದ್ವಾಂಸರು ಬರ್ತಾರೆ, ಶಾರದಾಂಬೆ ಬರ್ತಾರೆ, ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಅವ್ರ ಕೈಲಿ ಏನು ಕೊಟ್ಟರು ಕೂಡ. ಸೊ ಈಗ ನೀವು ಹೇಳ್ಬೇಕಂದ್ರೆ ಇದು ಒಂದು ಗುಡಿ ಕೈಗಾರಿಕೆ, ಕುಲಕಸಬು ಅಂತ ಹೇಳ್ಬೋದು, ಗುಡಿ ಕೈಗಾರಿಕೆ ಅಂತ ಹೇಳ್ಬೋದು. ನಿಮ್ಗೆ ಯಾವ್ದಾದ್ರು ಸಂಘ ಸಂಸ್ಥೆಗಳಿಂದ, ಸರ್ಕಾರದಿಂದ ನೆರವು, ಅನುದಾನ, ಪ್ರಶಸ್ತಿ, ಪುರಸ್ಕಾರಗಳು ಆ ಥರ ಬಂದಿದೆ ಸರ್? ಆ ಥರಕ್ಕೆ ನಾವು ಯಾವ ಆಸೆ ಪಡ್ತೀವಿ. ನಮ್ಮ ವೃತ್ತಿಯನ್ನು ನಾವು ಜೀವನ ಮಾಡಿಕೊಂಡು ಅದಕ್ಕೆ ಯಾವ ನಾವು ಆಸೆ ಈಗ ಆಸೆ ಚಂದ್ರು ಮಾತಾಡೋಣ ಸರ್. ಆಮೇಲೆ ಸರ್ಕಾರದಿಂದ ನಿಮ್ಗೆ ಏನಾದರೂ ನೆರವಿನ ಅವಶ್ಯಕತೆ ಇದೆಯಾ? ಏನು ಸಾಧ್ಯತೆ ಇದೆಯಾ ಬರುವಂಥದ್ದು, ಬರ್ಬೋದಾ? ಸರ್ಕಾರದ ನೆರವಿನಿಂದ ನಾವು ಯಾವ ಅಪೇಕ್ಷೆ ಪಟ್ಟಿಲ್ಲ. ನಮ್ಮ ವೃತ್ತಿ ಪ್ರಕಾರ ನಾವು ಒಂದು ಮಾಡಿದ್ದೀವಿ. ಯಾಕಂದ್ರೆ ಎಲ್ಲ ವೃತ್ತಿ ಎಲ್ಲ ಮಾಡ್ತಾರೆ ಹೊಟ್ಟೆ ಪಾಡಿಗೆ. ಆದರೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಈ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಒಂದು ಭಾಗ ಆಗಿರ್ತಕ್ಕಂಥ ಸಂಗೀತ, ಆ ಸಂಗೀತ ಸಾಧನೆಗಳನ್ನ ರಿಪೇರಿ ಮಾಡ್ತಕ್ಕಂಥದ್ದು, ಹೊಸದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ನಿಟ್ಟಲ್ಲಿ ನಿಮ್ಮ ವೃತ್ತಿ ಏನಾದರೂ ಕಷ್ಟ ಆಗಿದ್ರೆ, ಸಮಸ್ಯೆ ಆಗಿದ್ರೆ, ಏನಾದ್ರು ಪ್ರೋತ್ಸಾಹ, ಸಹಕಾರ, ಆ ಥರದ್ದು ಏನಾದ್ರು ಒಂದು ಸ್ವಲ್ಪ ಸ್ಫೂರ್ತಿ ಆಗುತ್ತಲ್ಲ ಸಿಕ್ಕರೆ
ಸಿಕ್ಕಿರೋ ಸ್ಫೂರ್ತಿ ಆಗುತ್ತೆ ಸರ್. ಇದೊಂದು ಈ ಕೆಲಸ ಕಲಾವಿದರು ಮಾಡಬೇಕು. ನಾವು ಅವರಲ್ಲಿ ಶಕ್ತಿಯನ್ನು ಉಪಯೋಗಿಸಿ ಕ್ಲೀನಿಂಗ್ ಮಾಡುವುದಾಗಲಿ, ಕೊಯ್ಯುವುದಾಗಲಿ, ಇದೆಲ್ಲ ನಾವು ಮಿಷನರಿಗಳಿಂದ ಮಾಡ್ತಕ್ಕಂಥ ಕೆಲಸಗಳೆಲ್ಲ ಇದೆ. ಕೈಯಿಂದಲೇ ಮಾಡಬೇಕು. ಇದು ಮಾಡೋಕ್ಕೆ ಈಗಿನ ಕೆಲವರು ಅದು ಪ್ರತಿಷ್ಠವಾದ ಕೆಲಸ ಮಾಡಬೇಕು, ಅದು ಯಾಕೆ ಈಗ ಸುಮ್ಮನೆ ಕಂಪ್ಯೂಟರ್ ಕೆಲಸ ಮಾಡ್ಕೊಂಡು ಕೆಲಸ ಮಾಡಲ್ಲ, ಅದನ್ನು ಜಾಸ್ತಿ ಅಪೇಕ್ಷೆ ಬರ್ತಾರೆ. ಕೆಲಸ ಮಾಡೋಕ್ಕೆ ಕಷ್ಟಪಟ್ಟು ಕೆಲಸ ಚಂದ್ರು ನಿಮ್ಮ ವಾಯ್ಸೆ ಬರ್ತಾರೆ ವಿಡಿಯೋದಲ್ಲಿ ಮಾತಾಡ್ಬೇಡ್ರಿ ನಿಮಿಷ. ಹಾಗೆ ಸರ್ ಇನ್ನೊಂದು, ಈ ಹಾರ್ಮೋನಿಯಂ ರಿಪೇರಿ ಕೆಲಸ ಅಂದ್ರೆ ಒಂದ್ ರೀತಿ ನನಗೆ ತಿಳಿದ ಮಟ್ಟಿಗೆ ಕರಕುಶಲ ಕಲೆ ಇದ್ದಂಗೆ. ಅಂದ್ರೆ ತುಂಬಾ ತಾಳ್ಮೆ ಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಕುತ್ಕೊಂಡಿದ್ದ ಕಡೆನೇ ಕೆಲಸ ಮಾಡಿ ಮಾಡಿ ಇನ್ವೆಸ್ಟ್ಮೆಂಟ್ಗಿಂತ ಕೆಲಸ ಜಾಸ್ತಿ ತಗೊಳುತ್ತೆ. ಆ ನಿಟ್ಟಿನಲ್ಲಿ ಬಹಳ ತಾಳ್ಮೆನೂ ಬೇಕು, ಏಕಾಗ್ರತೆನೂ ಬೇಕಾಗತ್ತೆ ಕೆಲಸದಲ್ಲಿ. ಒಟ್ಟಾರೆಯಾಗಿ ಒಂದು ಬದುಕು ಕಟ್ಕೊಂಡಿದ್ದೀವಿ ಸರ್, ಖುಷಿ ಇದೆ, ನಮಗೆ ನೆಮ್ಮದಿ ಇದೆ, ಒಂದು ಶಾರದಾ ಮಾತೆ ಸೇವೆ ಮಾಡ್ತಾ ಇದೀವಿ, ಸಂಗೀತ ಸೇವೆ ಮಾಡ್ತಾ ಇದ್ದೀವಿ, ತೃಪ್ತಿ ಇದೆ ಅಂತಕ್ಕಂಥ ಮಾತುಗಳನ್ನ ನಮ್ಮ ಏನಿಗ್ದಲೆ ವೆಂಕಟೇಶ್ವರ್ ಹೇಳ್ತಾ ಇದ್ದಾರೆ. ಇವ್ರ ತಂದೆ ಕಾಲದಿಂದ ತಂದೆ ಬಳುವಳಿಯಾಗಿ ಇವ್ರಿಗೆ ಹಾರ್ಮೋನಿಯಂ ರಿಪೇರಿ ಅಂತಕ್ಕಂಥದ್ದು ಇವ್ರು ಬಂದಿದೆ. ಈಗ ಇವ್ರ ಮಗ B.Com ಮಾಡಿದ್ರು ಕೂಡ ಈ ಕಸಬನ್ನೇ ಮುಂದುವರಿಸಬೇಕು, ಈ ಒಂದು ಸಂಸ್ಕೃತಿನ ಉಳಿಸ್ಬೇಕು ನಿಟ್ಟಿನಲ್ಲಿ ಇವ್ರ ಮಗ ಕೂಡ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇವ್ರ ಅಣ್ಣ ನಾಗರಾಜ್ ಅವರು, ವೆಂಕಟೇಶ್ ಅವರು ಮತ್ತೆ ಅವ್ರ ಮಗ ಸತೀಶ್ ಅವರು, 3 ಜನ ಇವ್ರ ಕುಟುಂಬ ಕೂಡ ಈಗ ಸದ್ಯಕ್ಕೆ ಹಾರ್ಮೋನಿಯಂ ಕೆಲಸದಲ್ಲಿ ತೊಡಗಿದ್ದಾರೆ. ಸೊ ನಿಮಗೆ ಈ ವಿಡಿಯೋ ಮೇಲೆ ನಂಬರ್ ಹಾಕಿರ್ತೀನಿ. ನಿಮ್ಗೆ ಹಾರ್ಮೋನಿಯಂ ಬೇಕಾದ್ರೂ ಕೂಡ ಇವ್ರ ಹತ್ರ ಮಾರಾಟಕ್ಕೆ ಸಿಗುತ್ತೆ. ನಿಮ್ಮ ಹತ್ರ ಇದೆ ಸರ್ವಿಸ್ ಕೂಡ ಮಾಡ್ಕೊಡ್ತಾರೆ. ಅಥವಾ ನೀವೇನಾದ್ರೂ ರೀಡ್ಸ್ ತಗೊಂಬಂದ್ರೆ ಅದಕ್ಕೆ ಹೊಸ ಬಾಕ್ಸ್ ವರ್ಕ್ ಕೂಡ ಮಾಡ್ಕೊಡ್ತಾರೆ. ಹೆಚ್ಚಿನ ಮಾಹಿತಿಗೆ ಇದು ಬೇಕಾದ್ರೆ ವಿಡಿಯೋ ಮೇಲೆ ನಂಬರ್ ಅನ್ನು ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸಂಪರ್ಕ ಮಾಡಿ. ಸರ್ ಒಳ್ಳೇದಾಗಿ ಶಾರದಾ ಮಾತೆ ಆಶೀರ್ವಾದ ನಿಮಗೆ ಸದಾ ಸಿಗಲಿ, ಇದು ಎತ್ತರಕ್ಕೆ ಬರಲಿ ಅಂತ ನಾನಾದರೂ ಆ ಕಲಾವಿದರಿಗೆ ಪ್ರಾರ್ಥನೆ ಮಾಡ್ತೀನಿ ಸರ್. ನಮಸ್ಕಾರ.